ಅಕಾಡೆಮಿ ವತಿಯಿಂದ ಚಿಕ್ಕಮಗಳೂರು ನಗರದ ಇನ್ನೋವೇಟಿವ್ ಪಬ್ಲಿಕ್ ಶಾಲೆಯಲ್ಲಿ ಏಪ್ರಿಲ್ 8ರಿಂದ ಮೇ 18ರವರೆಗೆ ಬೇಸಿಗೆ ಶಿಬಿರ ನಡೆಯಲಿದ್ದು, ಸಬ್ ಇನ್ಸ್ಪೆಕ್ಟರ್ ಸುನೀತಾ ಅವರು ದಿವಂಗತ ಎಸ್ ಶ್ರೀನಿವಾಸ್ ಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶಿಬಿರಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಶೈಕ್ಷಣಿಕ ಅವಧಿ ಮುಗಿದ ನಂತರ ರಜಾ ದಿನಗಳಲ್ಲಿ ಚಿಣ್ಣರಿಗಾಗಿ ಆಯೋಜಿಸುವ ಬೇಸಿಗೆ ಶಿಬಿರಗಳು ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಹೊರಹಾಕಿ ಅವರ ಆಂತರಿಕ ಜ್ಞಾನವನ್ನು ವಿಕಾಸಗೊಳಿಸುತ್ತದೆ ಎಂದರು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಮ್ಮರ್ ಕ್ಯಾಂಪಿಗೆ ಬೇಕಾಗಿರೋದು ಪುಟ್ಟ ಮಕ್ಕಳು. ಅವರ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಪೋಷಕರು ಹಾಗೆ ಅವರಿಗೆ ಒಂದು ಏನು ತರಬೇತಿಯನ್ನು ನೀಡುವಂಥ ಈ ಸಾಯಿ ಅಕಾಡೆಮಿಯ ಶಿಕ್ಷಕ ವೃಂದದವರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ವಿದ್ಯೆ ಒಂದೇ ಮುಖ್ಯ ಅಲ್ಲ, ಮಕ್ಕಳಿಗೆ ಎಜುಕೇಷನ್ ಒಂದೇ ಮುಖ್ಯ ಅಲ್ಲ, ಎಲ್ಲ ಆ್ಯಕ್ಟಿವಿಟೀಸು ಮಕ್ಕಳಿಗೆ ಬೇಕು. ಮಾನಸಿಕವಾಗಿ ದೈಹಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸ್ಪೋರ್ಟ್ಸ್ ಬೇಕು, ಮತ್ತು ಮೆಂಟಲ್ ಎಬಿಲಿಟಿ ಅವ್ರದ್ದು ಮಾನಸಿಕ ಒಂದು ಸಾಮರ್ಥ್ಯನ ಹೆಚ್ಚಲಿಕ್ಕೆ ಯಾವುದು ಮ್ಯಾಥ್ಸ್ ವಿಚಾರದಲ್ಲಿ ಅವರಿಗೆ ಗೇಮ್ ಟೈಪಲ್ಲೇ ಕಲಿಕೆ, ಟೀಚರ್ಸು ಯಾವ್ಯಾವ ರೀತಿ ಕಲಿಸ್ತಾರೆ ಮಕ್ಕಳು ಆ ರೀತಿ ಕಲಿತಾರೆ. ಈ ಕಡೆ ಗೇಮು ಆಗಿರುತ್ತೆ, ಅವರಿಗೆ ಎಜುಕೇಷನ್ ಟೈಪ್ ಕೂಡ ಆಗಿರುತ್ತೆ. ಎರಡೂ ಥರನೂ ಮಕ್ಕಳಿಗೆ ಕಲಿಕೆ ಇದೆ. ಈ ಒಂದು ಸಮ್ಮರ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದು ಸಾಗರ್ ಅವ್ರಿಗೆ ಫಸ್ಟು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗಾಗಿ ಮಕ್ಕಳಿಗೆ ಈ ಒಂದು ಸಮ್ಮರ್ ಕ್ಯಾಂಪು ತುಂಬಾ ಅವಶ್ಯಕತೆ ಇತ್ತು. ಆ ಒಂದು ಅವಶ್ಯಕತೆಯನ್ನು ಫುಲ್ಫಿಲ್ ಮಾಡಿದೆ ನಮ್ಮ ಸಾಯಿ ಅಕಾಡೆಮಿಯವರು. ಮತ್ತು ಈ ಸಾಯಿ ಅಕಾಡೆಮಿ ಮೂಲಕ ಪೋಷಕರು ಕೂಡ ಮಕ್ಕಳನ್ನ ಜಾಯಿನ್ ಮಾಡಿದ್ದೀರಿ. ಮಕ್ಕಳು ಅಷ್ಟೇ, ಅದನ್ನು ಎಲ್ಲ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಏನೇನಿದೆ ಆ್ಯಕ್ಟಿವಿಟೀಸು ಅದರಲ್ಲೆಲ್ಲ ಭಾಗವಹಿಸಿ. ನಿಮಗೆ ಆ್ಯಕ್ಟಿವಿಟೀಸ್ ಇರುತ್ತೆ, ಗೇಮ್ಸ್ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಡ್ಯಾನ್ಸ್ಗಳಿರುತ್ತೆ. ಜುಂಬಾ ಡ್ಯಾನ್ಸ್ ಎಲ್ಲ ಮಾಡಿಸಿ ಮಕ್ಕಳಿಗೆ. ಬರೀ ಒಂದೇ ಥರ ಹೋಗೋದು ಬೇಡ, ಎಲ್ಲ ಆ್ಯಕ್ಟಿವಿಟೀಸು ಕಳಿಸಿ. ಆವಾಗ ಮಕ್ಕಳಿಗೆ ಯಾವುದೇ ಕೂಡ ಬೇಜಾರಾಗೋದಿಲ್ಲ. ಹಾಗಾಗಿ ಎಲ್ಲ ಪುಟ್ಟ ಮಕ್ಕಳು ಏನು ಈಗ ಇವತ್ತಿಂದ ಸ್ಟಾರ್ಟ್ ಆಗಿದೆ ಮೇ 18ವರೆಗೂ, ಇದನ್ನೆಲ್ಲ ನೀವು ಎಂಜಾಯ್ ಮಾಡಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಮಕ್ಕಳ ಬೌದ್ಧಿಕ ಮತ್ತು ಮಾನಸಿಕ ಸಾಮರ್ಥ್ಯ ಹೆಚ್ಚಿಸಿ ಸ್ಪರ್ಧಾತ್ಮಕ ಜಗತ್ತಿಗೆ ಪ್ರತಿಭೆಗಳ ಅನಾವರಣಕ್ಕೆ ಅವಕಾಶ ಮಾಡಿಕೊಡಲಿದೆ ಬೇಸಿಗೆ ಶಿಬಿರ. ಮಕ್ಕಳು ಈ ಬೇಸಿಗೆ ಶಿಬಿರದಲ್ಲಿ ಕಲಿತ ಚಟುವಟಿಕೆಗಳು ಮುಂದುವರಿಸಿಕೊಂಡು ಹೋಗಬೇಕು ಎಂದು ಹೇಳಿದರು. ಆದರೆ ಸಮ್ಮರ್ ಕ್ಯಾಂಪಲ್ಲಿ ನಾವು ಏನು ಚಟುವಟಿಕೆಗಳು, ಎಜುಕೇಷನ್ ಚಟುವಟಿಕೆಗಳನ್ನ ಬಿಟ್ಟು ಬೇರೆ ಚಟುವಟಿಕೆಗಳಿಗೆ ಕಾನ್ಸಂಟ್ರೇಟ್ ಮಾಡೋಂಥದ್ದು ಒಂದು ಈ ಟೈಮಲ್ಲಿ ನಮಗೆ ಅವಕಾಶ ಸಿಗುತ್ತೆ. ಬೇರೆ ಟೈಮಲ್ಲಿ ಹೆಂಗೆ ಹೇಳ್ತಾನೆ, ಪಾಠ, ಮಾರ್ಕ್ಸು, ಎಕ್ಸಾಮು, ಟೆಸ್ಟು ಓದ್ಕೊಳ್ಳೇಬೇಕು. ಆ ಮಕ್ಕಳಿಗೆ ಬೇರೆ ಥರ ವಾತಾವರಣ ಸೃಷ್ಟಿ ಆಗಲ್ಲ. ಏನೋ ನಾವು ಪಿ ಟಿ ಎಲ್ಲ ಒಂದು ಪೀರಿಯಡ್ ಆಡಿಸ್ಬೋದು, ಒಂದು ಆಗ್ಬಿಡುತ್ತೆ. ಆದರೆ ಮಕ್ಕಳಿಗೆ ಬೇಕಾಗಂತ ಅವರಲ್ಲಿರೋಂಥ ಒಂದು ಕಲೆಗಳನ್ನ, ಪ್ರತಿಭೆಗಳನ್ನ ಎಕ್ಕಿ ತೆಗಿಯೋಕ್ಕೆ ಇದೊಂದು ಉತ್ತಮ ಅವಕಾಶ. ಅದರಲ್ಲಿ ಸಾಗರ್ ಸರ್ ಅವರು ಭಾಳ ಶ್ರಮಪಟ್ಟು ಇಲ್ಲ ಒಂದು ಟೀಮು ಭಾಳ ಖುಷಿಯಾಗಿದೆ. ಸಮ್ಮರ್ ಕ್ಯಾಂಪನ್ನು ನಾವು ರಜದಿಂದಲೂ ಮಕ್ಕಳ ಒಂದು ಪ್ರತಿಭೆಗಳನ್ನ ಹೊರ ತೆಗೆಯೋಕ್ಕೆ, ಅವರಿಗೆ ಕಲಿಕೆ ನಿಟ್ಟಿನಲ್ಲಿ ಅಂತೇಳಿ ಈ ಸಮ್ಮರ್ ಕ್ಯಾಂಪ್ನ ಯೋಚನೆ ಮಾಡ್ತಿದ್ದೇವೆ. ಆ್ಯಕ್ಚುಲಿ ಲಾಂಗ್ ಶೆಡ್ಯೂಲ್ ಇದೆ ಇವರಿಗೆ. ಅವರ ಕೆಲಸ, ಮನೆ ಕೆಲಸ, ಕಾರ್ಯಗಳು ಏನೋ ಒಂದು 2 ತಿಂಗಳು ಫ್ರೀ ಅನ್ನೋದನ್ನ ಬಿಟ್ಟು ನಿಮ್ಮ ಮಕ್ಕಳಿಗೋಸ್ಕರ ಈ ಒಂದು ಕ್ಯಾಂಪ್ ಹಾಕೊಂಡಿದ್ದಾರೆ. ನಿಮ್ಮ ಸಹಕಾರ. ಶ್ರೀ ಸಾಯಿ ಅಕಾಡೆಮಿ ಮುಖ್ಯಸ್ಥರಾದ ಸಾಗರ್ ಶ್ರೀನಿವಾಸ್ ಗೌಡ ಅವರು ಮಾತನಾಡಿ, ಸಮ್ಮರ್ ಕ್ಯಾಂಪ್ನಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್, ಫನ್ ಗೇಮ್, ಚೆಸ್, ಕೇರಂ, ಶಟಲ್, ಬ್ಯಾಡ್ಮಿಂಟನ್, ಯೋಗ ಸೇರಿದಂತೆ ನಾನಾ ಚಟುವಟಿಕೆಗಳನ್ನು ನಡೆಸಲಾಗುವುದು ಎಂದರು. ನಮ್ಮ ಅವರು ಮತ್ತು ನಮ್ಮ ಸುನೀತಾ ಮೇಡಮ್ ಅವರು ಎಲ್ಲ ಹೇಳಿದ್ದಾರೆ. ಬಟ್ ನಾನು ಮಾತಾಡೋದು ಕೊನೆ ದಿನ ಮೇ 18. ಯಾಕೆ ಅಂತಂದರೆ ನೀವೆಲ್ಲ ಹೊಸ ಪೇರೆಂಟ್ಸು. ನನ್ನ ಸ್ಕೂಲ್ ಪೇರೆಂಟ್ಸ್ ಆಗಿದ್ದಿದ್ರೆ ನಮ್ಮ ಕಾರ್ಯವೈಖರಿ ಬಗ್ಗೆ ನಿಮ್ಗೆ ಅವ್ರಿಗೆ ಗೊತ್ತಿರೋದು. ಅಂದರೆ ಹೊಸ ಪೇರೆಂಟ್ಸು ನಾವೇನೆಲ್ಲ ಕೆಲಸ ಮಾಡ್ತೀವಿ ಅಂತೇಳಿ ನಾವು ಕೆಲಸ ಮುಗಿದ ಮೇಲೆ ಮೇ 18ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಳ್ತೇವೆ. ಆ ಕಾರ್ಯಕ್ರಮ ಆ ಸ್ವರೂಪ ದೊಡ್ಡದಾಗಿರುತ್ತೆ. ದೊಡ್ಡದಾಗೋದ್ರ ಮೂಲಕ ನಮ್ಮ ಕಾರ್ಯವೈಖರಿ ಏನೇನಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಷ್ಟನ್ನು ಹೇಳ್ತಾ ನಿಮಗೆ ಈಗ ಏನಂತಂದರೆ
ಪೇರೆಂಟ್ಸು ತುಂಬ ಬಂದು ಮಕ್ಕಳು ಹೋಗಿದ್ದಾರೆ, ಡ್ಯೂಟಿ ಪೇರೆಂಟ್ಸ್ ಇದ್ದಾರೆ. ಸೊ ನೀವು ಹೋಗ್ತಾ ಹೋಗ್ತಾ ಮತ್ತೆ ಬೇರೆ ಬೇರೆ ರೆಫರ್ ಮಾಡಿ. ಸೊ ಓವರಾಲ್ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ, ಡೆವಲಪ್ಮೆಂಟಿಗೆ ಸಮ್ಮರ್ ಕ್ಯಾಂಪ್ನಂತಹ ಪಠ್ಯೇತರ ಚಟುವಟಿಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ನಾವೇನು ಹೇಳೋದು ಅಂತಂದರೆ, ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇಡಿ, ನಂಬಿಕೆ ಎಲ್ಲದಕ್ಕೋಸ್ಕರ ಆ ಕಾನ್ಫಿಡೆನ್ಸ್ ಇಡಿ. ಆ ನಂಬಿಕೆನ ಉಟ್ಕೊಳ್ತಕ್ಕಂಥ ಕೆಲಸ ಸಾಯಿ ಅಕಾಡೆಮಿ 3ನೇ ವರ್ಷ ಸಮ್ಮರ್ ಕ್ಯಾಂಪ್. ಆ ನಂಬಿಕೆನ ಉಟ್ಕೊಳ್ತಕ್ಕಂಥ ಕೆಲಸ ಸಾಯಿ ಅಕಾಡೆಮಿ ಮೂರು ವರ್ಷದಿಂದ ಮಾಡ್ತಾ ಬಂದಿದೆ. ಸೊ ಹಾಗಾಗಿ ಮತ್ತೆ ಬೇಸಿಕ್ ಇಂಗ್ಲಿಷು ಅಷ್ಟೇ, ಮಕ್ಕಳು ತುಂಬಾ ನಾಲೆಜಬಲ್ ಇರ್ತಾರೆ. ನಾನು ಒಂದು ಶಾಲೆ ಟೀಚಿಂಗ್ ಹೋಗ್ತೀನಿ, ಅಲ್ಲೂ ಅಷ್ಟೇ. ಅಲ್ಲಿ ಏನಂದ್ರೆ ಕಂಪಲ್ಸರಿ ಇಂಗ್ಲಿಷ್ ಮಾತಾಡ್ಬೋದು. ಸೊ ದೇ ಗೆಟ್ ಫಿಯರ್, ನಾವು ಮಾತಾಡ್ತಾ ತಪ್ಪಾಗುತ್ತೆ. ಸೊ ಬೇಸಿಕ್ ಇಂಗ್ಲಿಷ್ ಏನ್ ಬೇಕಾಗಿದೆ, ಬೇಸಿಕ್ ಮ್ಯಾಥ್ಸ್ ಏನ್ ಬೇಕಾಗಿದೆ, ಈ 2 ತಿಂಗಳಲ್ಲಿ ನಾವು ಕವರ್ ಮಾಡ್ಕೊಡ್ತೀವಿ. ಇದು ಆಕ್ಚುಲಿ ಸಮ್ಮರ್ ಕ್ಯಾಂಪ್ ಅಂತ ಎಲ್ಲಾ ಕಡೆನೂ ಇದೆ. ಇದಕ್ಕೂ ಬೇರೆ ಸಮ್ಮರ್ ಕ್ಯಾಂಪ್ಗೂ ಡಿಫ್ರೆನ್ಸ್ ಏನು ಅಂತ ಎಲ್ಲಾ ಮೈಂಡಲ್ಲೂ ಇರುತ್ತೆ, ಎಲ್ಲಾ ಮನ್ಸಲ್ಲೂ ಇರುತ್ತೆ. ಇಲ್ಲಿ ಏನ್ ಮಾಡ್ತೀವಿ, ಈಗ ಒಬ್ರೊಬ್ರಿಗೆ ಸ್ಟೇಜ್ ಮುಂದೆ ಬಂದು ಮಾತಾಡಕ್ಕೆ ಭಯ ಆಗುತ್ತೆ, ಒಬ್ರೊಬ್ರಿಗೆ ಏನಾದ್ರೂ ಪ್ರಾಬ್ಲಮ್ ಕೊಟ್ರೆ ಮಾಡಕ್ಕೆ ಕಷ್ಟ ಆಗುತ್ತೆ, ಭಯ ಆಗುತ್ತೆ. ಭಯ ಇಂದಾನೆ ಅರ್ಥ ಹೋಗಿರ್ತೀವಿ. ನಮ್ಮ ಮಕ್ಳಿಗೆ ಇರುತ್ತೆ, ಓ ಇದು ಆಡ್ ಮಾಡ್ಬೇಕು, ಇದು ಪ್ಲಸ್ ಮಾಡ್ಬೇಕು, ನಾವ್ ಹಿಂಗ್ ಮಾತಾಡ್ಬೇಕು ಅನ್ನೋದು ಇರುತ್ತೆ. ಆದ್ರೆ ಅವ್ರ ಒಳಗಡೆ ಏನಿರುತ್ತೆ, ಸ್ವಲ್ಪ ಭಯ ಇರುತ್ತೆ. ಓ ಈಗ ನಾನು ಹೋಗಿ ಮಾತಾಡ್ಬಿಟ್ರೆ ಭಯ ಆಗುತ್ತೆ, ತಪ್ಪಾದ್ರೆ ಎದುರುಗಡೆಯವ್ರು ಏನಾದ್ರು ಅನ್ಕೊಂತಾರೇನೋ ಅನ್ನೋದು ಫೀಲಿಂಗ್ ಅಲ್ಲಿ ಮಕ್ಳು ಪಾಪ ಆಚೆ ಬರಲ್ಲ. ಸೊ ನಾವಿಲ್ಲಿ ಏನ್ ಮಾಡ್ತೀವಿ, ಆ ಮಕ್ಳಿಗೆ ಪ್ರೋತ್ಸಾಹನ ಕೊಡ್ತೀವಿ. ವಿಲ್ ಗಿವ್ ಸಪೋರ್ಟ್ ಟು ದೆಮ್ ಸೊ ದಟ್ they'll stand, they'll speak, they can do and they can prove that they can do themselves. ಇದನ್ನ ಮಾಡಕ್ಕೆ ಟ್ರೈ ಮಾಡ್ತೀವಿ. ನಿಮ್ಗೆ ಗೊತ್ತಿರೋರಿಗೆ ಎಲ್ರಿಗೂ ಹೇಳಿರಿ, ಆಗಸ್ಟ್ ಬನ್ನಿ, ನಂಬ್ರಿ. ಆಫ್ಟರ್ 2 months ಇಲ್ಲ ಈ 40 days ಅಲ್ಲಿ ನೀವೇ ಒಳ್ಳೆ ರಿಸಲ್ಟ್ ನೋಡ್ತೀರಾ. ಇದನ್ನ ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.